ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಪ್ರೋಬಯೋಟಿಕ್ಸ್ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಈ ಪ್ರೋಬಯೋಟಿಕ್ಸ್ ಅಂತ ಅಂದರೆ ಸೂಕ್ಷ್ಮಾಣು ಜೀವಿಗಳು. ಈ ಸೂಕ್ಷ್ಮಾಣು ಜೀವಿಗಳು ನಮ್ಮ ದೇಹಕ್ಕೆ ತುಂಬ ಬೆನಿಫಿಟ್ಸ್ನ ಕೊಡುತ್ತೆ. ನೀವು ಅಂದ್ಕೊಳ್ತಾ ಇರ್ಬೋದು ಈ ಪ್ರೋಬಯೋಟಿಕ್ಸ್ ಕೂಡ ನಮ್ಮ ದೇಹಕ್ಕೆ ತುಂಬ ಬೆನಿಫಿಟ್ಸ್ನ ಕೊಡುತ್ತಾ ಅಂತ. ಡೆಫಿನೆಟ್ಲಿ. ಸೊ ಈ ಪ್ರೋಬಯೋಟಿಕ್ಸ್ ನಮ್ಮ ದೇಹಕ್ಕೆ ತುಂಬ ಬೆನಿಫಿಟ್ಸ್ನ ಕೊಡುತ್ತೆ. ಓಕೆ, ಸೊ ನಿಮಗೆ ಗೊತ್ತಿದೆಯಾ ನಮ್ಮ ದೇಹದಲ್ಲಿ 100 ಟ್ರಿಲಿಯನ್ ಅಷ್ಟು ಬ್ಯಾಕ್ಟೀರಿಯಾ ಇದೆ. ಓಕೆ, ಸೊ ಅಂದರೆ ಕೋಟಿಯಷ್ಟು ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಇದೆ, ಅಂದರೆ ಗಟ್ಟಲ್ಲಿ ಇದೆ. ಸೊ ಇದರಲ್ಲಿ ಗುಡ್ ಬ್ಯಾಕ್ಟೀರಿಯಾ ಆ್ಯಂಡ್ ಬ್ಯಾಡ್ ಬ್ಯಾಕ್ಟೀರಿಯಾ ಎರಡೂ ಕೂಡ ಇದೆ. ಸೊ ಬಟ್ ಗುಡ್ ಬ್ಯಾಕ್ಟೀರಿಯಾ ಅಂದರೆ ಈ ಪ್ರೋಬಯೋಟಿಕ್ಸ್ ಇದು ಸರಿಯಾದ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಇದ್ದಾಗ ನಮಗೆ ತುಂಬ ಬೆನಿಫಿಟ್ಸ್ನ ನಾವು ಇದರಿಂದ ಪಡ್ಕೊಳ್ಬೋದಾಗುತ್ತೆ. ಓಕೆ, ಸೊ ನಮ್ಮ ದೇಹದಲ್ಲಿ ಈ ಗುಡ್ ಬ್ಯಾಕ್ಟೀರಿಯಾನ ಮೇಂಟೈನ್ ಮಾಡೋದಕ್ಕೆ, ಸರಿಯಾದ ಪ್ರಮಾಣದಲ್ಲಿ ಮೇಂಟೈನ್ ಮಾಡೋದಕ್ಕೆ ಸೊ ನಾವು ಸರಿಯಾದ ಕ್ರಮಗಳನ್ನ ಫಾಲೋ ಮಾಡಬೇಕಾಗತ್ತೆ. ಓಕೆ, ಸೊ ನಾವು ಸರಿಯಾದ ಫುಡ್ಡನ್ನು ಸೇವನೆ ಮಾಡಬೇಕಾಗುತ್ತೆ, ಅಂದರೆ ಗುಡ್ ಫುಡ್ನ ಸೇವನೆ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಗುಡ್ ಸ್ಲೀಪ್ನ ಮಾಡಬೇಕಾಗುತ್ತೆ, ಅಂದರೆ ಗುಡ್ ಕ್ವಾಲಿಟಿ ಸ್ಲೀಪು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನಾವು ಸರಿಯಾದ ನಿದ್ದೆ ಮಾಡ್ತಾ ಇಲ್ಲ ಅಂತ ಅಂದರೆ, ಗುಡ್ ಸ್ಲೀಪ್ ಮಾಡ್ತಾ ಇಲ್ಲ ಅಂದರೆ ಇದು ಕೂಡ ಡಿಸ್ಟರ್ಬ್ ಮಾಡುತ್ತೆ ಪ್ರೋಬಯೋಟಿಕ್ಸ್ ಗ್ರೌತ್ಗೆ. ಓಕೆ, ಸೊ ನೆಕ್ಸ್ಟ್ ಒನ್ ಸ್ಟ್ರೆಸ್ ಲೆವೆಲ್. ಓಕೆ, ಸೊ ಕ್ರೋನಿಕ್ ಸ್ಟ್ರೆಸ್ ಕೂಡ ಈ ಪ್ರೋಬಯೋಟಿಕ್ಸ್ ಗ್ರೌತ್ಗೆ ತುಂಬ ಅಫೆಕ್ಟ್ ಮಾಡುತ್ತೆ. ಸೊ ಮತ್ತು ಗುಡ್ ಫುಡ್ ಸೇವನೆ ಮಾಡಬೇಕು, ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡಬೇಕು, ಮತ್ತು ಗುಡ್ ಸ್ಲೀಪ್ನ ಮಾಡೋದ್ರಿಂದ ಈ ಪ್ರೋಬಯೋಟಿಕ್ಸ್ ಗ್ರೌತ್ಗೆ ತುಂಬ ಸಹಾಯ ಮಾಡುತ್ತೆ. ಮತ್ತು ಹೇಗೆ ಈ ಪ್ರೋಬಯೋಟಿಕ್ಸ್ ಗ್ರೌತ್ನ ಹೇಗೆ ಫುಡ್ಡಿಂದ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ಅಂದರೆ, ಸೊ ನೀವು ಸರಿಯಾದ ಗುಡ್ ಫುಡ್ ಅಂದರೆ ವೆಲ್ ಬ್ಯಾಲೆನ್ಸ್ ಫುಡ್ನ ನೀವು ಸೇವನೆ ಮಾಡಬೇಕಾಗುತ್ತೆ. ಈ ರಿಫೈನ್ಡ್ ಫುಡ್, ಓಕೆ, ಸೊ ಈ ಮೈದಾ, ಶುಗರಿ ಫುಡ್, ಜಂಕ್ ಫುಡ್ ಇವನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಈ ಜಂಕ್ ಫುಡ್, ರಿಫೈನ್ಡ್ ಫುಡ್ ಏನಾಗುತ್ತೆ ಅಂದರೆ ಈ ಪ್ರೋಬಯೋಟಿಕ್ ಗುಡ್ ಫುಡ್ನ ಡಿಸ್ಟ್ರಕ್ಟ್ ಮಾಡುತ್ತೆ. ಓಕೆ, ಡಿಸ್ಟ್ರಾಯ್ ಮಾಡುತ್ತೆ, ಸರಿಯಾದ ಗ್ರೌತ್ನ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಗುಡ್ ಫುಡ್ನ ಸೇವನೆ ಮಾಡೋದ್ರಿಂದ ಅದರ ಗ್ರೌತ್ ಸರಿಯಾಗಿ ಆಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂತ ಅಂದರೆ ಪ್ರೀಬಯೋಟಿಕ್ ಫುಡ್ನ ನಾವು ಸೇವನೆ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ಪ್ರೋಬಯೋಟಿಕ್ಸ್ ಮತ್ತು ಪ್ರೀಬಯೋಟಿಕ್ಸ್ಗೆ ಕನ್ಫ್ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಸೊ ಪ್ರೋಬಯೋಟಿಕ್ಸ್ ಅಂದರೆ ಲೀವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳ್ಬೋದು. ಪ್ರೀಬಯೋಟಿಕ್ಸ್ ಇವು ಲೀವಿಂಗ್ ಆರ್ಗ್ಯಾನಿಸಮ್ ಅಲ್ಲ, ಅಂದರೆ ಫೈಬರ್ ರಿಚ್ ಫುಡ್. ಓಕೆ, ಸೊ ಈ ಪ್ರೀಬಯೋಟಿಕ್ಸ್ ಯಾವ್ಯಾವ ಫುಡ್ನ ಸೇವನೆ ಮಾಡೋದ್ರಿಂದ ಸಹಾಯ ಮಾಡುತ್ತೆ ಅಂದರೆ, ನೀವು ಗುಡ್ ಅಮೌಂಟ್ ಆಫ್ ವೆಜಿಟೇಬಲ್ಸ್ ಸೇವನೆ ಮಾಡಬೇಕು, ಗ್ರೀನ್ ಲೀಫಿ ವೆಜಿಟೇಬಲ್ನ ಸೇವನೆ ಮಾಡಬೇಕು, ಹೋಲ್ ಫ್ರೂಟ್ಸ್, ಓಕೆ, ಮತ್ತು ಹೋಲ್ ಸೀರಿಯಲ್ಸ್. ಈ ರೀತಿ ನೀವು ಫೈಬರ್ ಅಂಶ ಜಾಸ್ತಿ ಇರುವಂತಹ ಫುಡ್ನ ಸೇವನೆ ಮಾಡಿದಾಗ ಇದು ಪ್ರೋಬಯೋಟಿಕ್ ಗ್ರೌತ್ಗೆ ತುಂಬ ಸಹಾಯ ಮಾಡುತ್ತೆ. ಓಕೆ, ಸೊ ನಮ್ಮ ದೇಹದಲ್ಲಿ ನಮ್ಮ ಗಟ್ಟಲ್ಲಿರುವಂತಹ ಗುಡ್ ಬ್ಯಾಕ್ಟೀರಿಯಾ ಗ್ರೌತ್ಗೆ ಈ ಪ್ರೀಬಯೋಟಿಕ್ಸ್ ಆಹಾರವಾಗಿ ಸಹಾಯ ಮಾಡುತ್ತೆ. ಸೊ ಆದ್ದರಿಂದ ಇದರ ಪ್ರೋಬಯೋಟಿಕ್ಸ್ನ ಗ್ರೌತು ಇಂಪ್ರೂವ್ ಆಗುತ್ತೆ. ಓಕೆ, ಸೊ ಹೇಗೆ ನಮಗೆ ಆಹಾರ ಬೇಕು ನಮ್ಮ ಬೆಳವಣಿಗೆಗೆ, ಸೊ ಈ ಗುಡ್ ಬ್ಯಾಕ್ಟೀರಿಯಾಗೂ ಕೂಡ ಆಹಾರ ಬೇಕಾಗುತ್ತೆ. ಸೊ ಈ ಪ್ರೀಬಯೋಟಿಕ್ಸ್ ಅದು ಆಹಾರವಾಗಿ ಈ ಪ್ರೋಬಯೋಟಿಕ್ಸ್ಗೆ ಕೊಡುತ್ತೆ. ಓಕೆ, ಸೊ ಅಂದರೆ ಮೇನ್ ಫುಡ್ ಈ ಪ್ರೋಬಯೋಟಿಕ್ಸ್ಗೆ ಏನು ಅಂತ ಅಂದರೆ ನಾರಿನ ಅಂಶ. ಓಕೆ, ಸೊ ಈ ಪ್ರೋಬಯೋಟಿಕ್ಸ್ ಏನು ಮಾಡುತ್ತೆ ಅಂದರೆ ಈ ನಾರಿನಂಶನ ಡೈಜೆಸ್ಟ್ ಮಾಡಿ ಅದು ಆಹಾರನ ತಗೊಳ್ಳುತ್ತೆ. ಓಕೆ, ಸೊ ಯಾವಾಗ ಈ ನಾರಿನಂಶ ನಮ್ಮ ಗಟ್ಟಲ್ಲಿ ಅಂದರೆ ಲಾರ್ಜ್ ಇಂಟೆಸ್ಟೈನಲ್ಲಿ ಡೈಜೆಷನ್ ಆಗುತ್ತೋ ಆವಾಗ ಕೆಲವೊಂದು ಬೈ ಪ್ರಾಡಕ್ಟ್ಸ್ ಕೂಡ ರಿಲೀಸ್ ಆಗುತ್ತೆ. ಇದರಿಂದನೂ ಕೂಡ ನಮ್ಮ ದೇಹಕ್ಕೆ ತುಂಬ ಬೆನಿಫಿಟ್ಸ್ನ ನಾವು ಪಡ್ಕೊಳ್ಬೋದಾಗುತ್ತೆ. ಓಕೆ, ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂತ ಅಂದರೆ ಈ ಪ್ರೋಬಯೋಟಿಕ್ಸ್ ನಾವು ಔಟ್ಸೈಡ್ ಅಂದರೆ ಆಹಾರ ಮುಖಾಂತರನೂ ಕೂಡ ಸೇವನೆ ಮಾಡ್ಬೋದು ಈ ಗುಡ್ ಬ್ಯಾಕ್ಟೀರಿಯಾನ. ಎಗೇನ್ ನಮ್ಮ ಕೌಂಟನ್ನು ಬಾಡಿಯಲ್ಲಿ ಇನ್ಕ್ರೀಸ್ ಮಾಡೋದಕ್ಕೆ. ಸೊ ಯಾವ್ಯಾವ ಫುಡ್ಡಲ್ಲಿ ಈ ಪ್ರೋಬಯೋಟಿಕ್ಸ್ ಜಾಸ್ತಿ ಇರುತ್ತೆ ಅಂತ ನೋಡೋದಾದರೆ, ಸೊ ಹೋಮ್ ಸೆಟ್ ಕರ್ಡ್ನ ನೀವು ತಗೊಳ್ಬೋದು, ಮತ್ತು ಮನೇಲೇ ಮಾಡಿರುವಂತಹ ಉಪ್ಪಿನಕಾಯನ್ನು ಸೇವನೆ ಮಾಡ್ಬೋದು. ಓಕೆ, ಮತ್ತು ಕಂಬೂಚ ಅಥವಾ ಕಂಜಿ, ಓಕೆ, ಇದು ನಾರ್ತ್ ಇಂಡಿಯನಲ್ಲಿ ಜಾಸ್ತಿ ಪ್ರಿಪೇರ್ ಮಾಡ್ತಾರೆ. ಇದು ಕೂಡ ಫರ್ಮೆಂಟೆಡ್ ಫುಡ್. ಓಕೆ, ಬೀಟ್ರೂಟ್ನ ಫರ್ಮೆಂಟ್ ಮಾಡ್ತಾರೆ, ಇಲ್ಲ ಅಂದರೆ ಕ್ಯಾರೆಟ್ನ ಫರ್ಮೆಂಟ್ ಮಾಡಿ ಮಾಡುವಂತಹ ಫುಡ್ಡು. ಓಕೆ, ಸೊ ನೆಕ್ಸ್ಟ್ ಹೇಳೋದಾದರೆ ಚೀಸ್. ಓಕೆ, ಇದು ಕೂಡ ಫರ್ಮೆಂಟೆಡ್ ಪ್ರಾಡಕ್ಟ್ ಆಫ್ ಮಿಲ್ಕ್. ಸೊ ಚೀಸ್ ಕೂಡ ನೀವು ಕನ್ಸ್ಯೂಮ್ ಮಾಡ್ಬೋದು. ಮತ್ತು ಇಡ್ಲಿ ಅಥವಾ ದೋಕ್ಲಾ ಇವು ಕೂಡ ಫರ್ಮೆಂಟೆಡ್ ಫುಡ್ಸ್, ಇವನ್ನು ಕೂಡ ನೀವು ಕನ್ಸ್ಯೂಮ್ ಮಾಡ್ಬೋದಾಗುತ್ತೆ. ಸೊ ಈ ರೀತಿ ನೀವು ಫರ್ಮೆಂಟೆಡ್ ಫುಡ್ನ ಕನ್ಸ್ಯೂಮ್ ಮಾಡೋದ್ರಿಂದ ಕೂಡ ಪ್ರೋಬಯೋಟಿಕ್ ಕೌಂಟ್ನ ಇಂಪ್ರೂವ್ ಮಾಡ್ಕೊಳ್ಬೋದು. ಈ ಫರ್ಮೆಂಟೆಡ್ ಫುಡ್ಸಲ್ಲಿ ನಾನು ಹೇಳಿದ್ನಲ್ಲ, ಈ ಫರ್ಮೆಂಟೆಡ್ ಫುಡ್ಡಲ್ಲೂ ಕೂಡ ಗುಡ್ ಬ್ಯಾಕ್ಟೀರಿಯಾ ಇರೋದ್ರಿಂದ ಎಗೇನ್ ಇವನ್ನು ನಾವು ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಗುಡ್ ಬ್ಯಾಕ್ಟೀರಿಯಾ ಗ್ರೌತ್ ಎಗೇನ್ ಜಾಸ್ತಿ ಆಗುತ್ತೆ. ಸೊ ಈ ಗುಡ್ ಬ್ಯಾಕ್ಟೀರಿಯಾ ಗ್ರೌತ್ ಜಾಸ್ತಿ ಆಯಿತು ಅಂತ ಅಂದರೆ, ಸೊ ಇದು ಬ್ಯಾಡ್ ಬ್ಯಾಕ್ಟೀರಿಯಾನ
ಕಡಿಮೆ ಮಾಡುತ್ತೆ ನಮ್ಮ ದೇಹದಲ್ಲಿ. ಸೊ ನಾವು ಯಾವಾಗ ಬ್ಯಾಡ್ ಫುಡ್ ಅಂದರೆ ರಿಫೈನ್ಡ್ ಫುಡ್, ಜಂಕ್ ಫುಡ್, ಶುಗರಿ ಫುಡ್ ಇವನ್ನೆಲ್ಲ ಜಾಸ್ತಿ ಯಾವಾಗ ಕನ್ಸ್ಯೂಮ್ ಮಾಡ್ತೀವಿ ಅಂತ ಅಂದರೆ ಅವಾಗ ಏನಾಗುತ್ತೆ, ಈ ಗುಡ್ ಬ್ಯಾಕ್ಟೀರಿಯಾ ಗ್ರೌತು ಸರಿಯಾಗಿ ಆಗೋದಿಲ್ಲ. ಯಾವಾಗ ಗುಡ್ ಬ್ಯಾಕ್ಟೀರಿಯಾ ಗ್ರೌತ್ ಕಡಿಮೆ ಆಗುತ್ತೋ ನಮ್ಮ ದೇಹದಲ್ಲಿ ಡೈಜೆಷನ್ ಪ್ರಾಬ್ಲಮ್ ಜಾಸ್ತಿ ಕಾಣುತ್ತೆ. ಓಕೆ, ಸೊ ಬ್ಲೋಟಿಂಗ್ ಇರ್ಬೋದು, ಅಸಿಡಿಟಿ ಇರ್ಬೋದು, ಈ ಬೇದಿ, ಲೈಕ್ ಡಯೇರಿಯಾ ಜಾಸ್ತಿ ಆಗ್ತಾ ಇರೋದು, ಪದೇ ಪದೇ ಆಗ್ತಾ ಇರೋದು, ಈ ಅಸಿಡಿಟಿ ಸೊ ಜಾಸ್ತಿ ಆಗ್ತಾ ಇರೋದು. ಓಕೆ, ಸೊ ಈ ರೀತಿ ಪ್ರಾಬ್ಲಮ್ ಎಲ್ಲ ನಾವು ಕಂಡುಕೊಳ್ಬೋದು. ಓಕೆ, ಸೊ ನೀವು ಸರಿಯಾದ ಪ್ರಮಾಣದಲ್ಲಿ ನಿಮ್ಮ ಲೈಕ್ ಗಟ್ ಮೈಕ್ರೋಬಯೋಟಾ ಸರಿಯಾಗಿ ಇದೆ ನಿಮ್ಮ ದೇಹದಲ್ಲಿ ಅಂತ ಅಂದಾಗ ಈ ರೀತಿ ಪ್ರಾಬ್ಲಮ್ಸ್ಗಳು ಜಾಸ್ತಿ ಬರೋದಿಲ್ಲ. ಓಕೆ, ಸೊ ನಾನು ನೀಡಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ನೀವು ಗುಡ್ ಅಮೌಂಟ್ ಆಫ್ ಪ್ರೋಬಯೋಟಿಕ್ಸ್ನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.